ಮೆಥೋಡಿಸ್ಟ್ ಚರ್ಚ್ ಹಾಗೂ ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆಗಳ ಮಾಜಿ ಬಿಷಪ್ ಎನ್.ಎಲ್. ಕರ್ಕರೆ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಬೃಹತ್ ಪ್ರತಿಭಟನೆ ನಡೆಸಿದರು. 28 ವರ್ಷ ತುಂಬಿದ ಕಾರಣಕ್ಕೆ ಮೆಥೋಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆಗಳ ಸರ್ವೋಚ್ಚ ಕಾರ್ಯಕಾರಿ ಸಮಿತಿ ಎನ್.ಎಲ್. ಕರ್ಕರೆಯವರನ್ನು ಬಿಷಪ್ ಮತ್ತು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಹುದ್ದೆಯಿಂದ ನಿವೃತ್ತಿ ಮಾಡಿತ್ತು. ಆದರೆ ಇದರ ವಿರುದ್ಧ ಎನ್.ಎಲ್. ಕರ್ಕರೆ ಸಹಕಾರ ಇಲಾಖೆಯ ಮೊರೆ ಹೋಗಿದ್ದರು. ಸಹಕಾರ ಇಲಾಖೆ ಇದಕ್ಕೆ ಸ್ಟೇ ನೀಡಿತ್ತು. ಇದರ ವಿರುದ್ಧ ಮೆಥೋಡಿಸ್ಟ್ ಚರ್ಚ್ನ ಸರ್ವೋಚ್ಚ ಸಮಿತಿ ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿತ್ತು. ಸಹಕಾರ ಇಲಾಖೆಯ ಸ್ಟೇ ಅನ್ನು ಹೈಕೋರ್ಟ್ ವೆಕೇಟ್ ಮಾಡಿತ್ತು. ಅಲ್ಲಿಯವರೆಗೆ ಎನ್.ಎಲ್. ಕರ್ಕರೆ ಸಂಸ್ಥೆಯ ಯಾವುದೇ ಆಸ್ತಿ ಮತ್ತು ಅಧಿಕಾರವನ್ನು ಚಲಾಯಿಸುವಿಲ್ಲ ಎಂದು ಕೂಡ ಹೇಳಿತ್ತು. ಆದರೆ 9ನೇ ತಾರೀಕಿನ ರಾತ್ರಿ ಅಪರಿಚಿತ ರೌಡಿಗಳೊಂದಿಗೆ ನಾಮಫಲಕವಿಲ್ಲದ ವಾಹನದಲ್ಲಿ ಬಂದಿದ್ದ ಎನ್.ಎಲ್. ಕರ್ಕರೆ ಬಿಷಪ್ ಹೌಸ್ನ ಬೀಗ ಮುರಿದು CCTVಗಳನ್ನು ಧ್ವಂಸಗೊಳಿಸಿ ಹಲವಾರು ಮುಖ್ಯ ಕಡತಗಳನ್ನು ಕಳವು ಮಾಡಿದ್ರು. ಇದರ ವಿರುದ್ಧ ರೆವರೆಂಡ್ ರವಿ ಸೆಬಾಸ್ಟಿಯನ್ ಅಶೋಕನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಆದರೂ ಎನ್.ಎಲ್. ಕರ್ಕರೆ ಬಿಷಪ್ ಹೌಸ್ನಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ. ಇದರ ವಿರುದ್ಧ ಕರ್ನಾಟಕದಾದ್ಯಂತ ಇರುವ ಮೆಥಡಿಸ್ಟ್ ಚರ್ಚ್ ಮತ್ತು ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆಗಳ ಸಾವಿರಾರು ಕಾರ್ಯಕರ್ತರು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಾಜಿ ಬಿಷಪ್ ಎನ್.ಎಲ್. ಕರ್ಕರೆ ನಿವೃತ್ತಿ ಹೊಂದಿದ್ದರೂ ಕೂಡ ಕಾನೂನುಬಾಹಿರವಾಗಿ ತಮ್ಮ ಹುದ್ದೆಯನ್ನು ತ್ಯಜಿಸದೆ ಮುಂದುವರಿಯುತ್ತಿದ್ದಾರೆ. ಇದಲ್ಲದೆ ಸಿಬ್ಬಂದಿ ವರ್ಗದವರಿಗೂ ಅಧಿಕಾರಿಗಳಿಗೂ ಕಿರುಕುಳ ಮತ್ತು ಬೆದರಿಕೆಯನ್ನು ಒಡ್ಡುತ್ತಿದ್ದಾರೆ. ಹೀಗಾಗಿ ಅವರನ್ನು ಕೂಡಲೇ ಹುದ್ದೆಯಿಂದ ಕೆಳಗಿಳಿಸಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕೆಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಒಂದು ದೊಡ್ಡ ಬಾಡಿ ಇರ್ತದೆ. ಎಲ್ಲರಿಗೆ ನಿವೃತ್ತಿ ಘೋಷಣೆ ಮಾಡಿದೆ. ಒಬ್ಬರಿಗೆ ನಿವೃತ್ತಿ ಘೋಷಣೆ ಮಾಡಿಲ್ಲ. 4 ಬಿಷಪ್ ಅವರಿಗೆ ನಿವೃತ್ತಿ ಘೋಷಣೆ ಮಾಡಿದೆ. 4 ಬಿಷಪ್ಗಳಲ್ಲಿ 2 ಬಿಷಪ್ಗಳು ಅದನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ. ಅವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಹೋಗಿದ್ದಾರೆ. ಯಾಕಂದ್ರೆ ನಮ್ಗೆ 70 ವರ್ಷ ಆಯ್ತಪ್ಪ, 70 ವರ್ಷದಲ್ಲಿ ನಮಗೆ ನಿವೃತ್ತಿ ಆಗಬೇಕು, ನಾವು ಹೋಗ್ಬಿಡ್ತೀವಿ ಮನೆಗೆ ಎಂಬುದಾಗಿ ಅವರು ಚಾರ್ಜ್ ಕೊಟ್ಟು ಹೋಗಿದ್ದಾರೆ. ಆದರೆ ಕರ್ಕರೆ ಅವರು ಇನ್ನೂ ಚಾರ್ಜ್ ಕೊಡೋದಕ್ಕೆ ತಯಾರಿಲ್ಲ. ಅವರು ತಮ್ಮ ಹುದ್ದೆಯನ್ನು ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ. ಅವರಿಗೆ 78 ವರ್ಷ. ನೀವು ಯೋಚನೆ ಮಾಡ್ರಿ, 70 ವರ್ಷದಲ್ಲಿ ನಿವೃತ್ತಿ ಆಗತಕ್ಕಂಥವ್ರು 78 ವರ್ಷ ಆದರೂ ಕೂಡ ಇನ್ನೂ ನಿವೃತ್ತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇ ಅರ್ಥ ಮಾಡ್ಕೊಳ್ಬಹುದು. ಅದರ ಈಗಿರ್ತಕ್ಕಂಥ ಕಾರಣಗಳನ್ನ ನೀವೇ ಅರ್ಥ ಮಾಡ್ಕೊಳ್ಬಹುದು. ಆ ಒಂದು ವಿಷಯದ ಮೇಲೆ ಈ ದಿವಸದಲ್ಲಿ ನಮ್ಮ ಮೆಥಡಿಸ್ಟ್ ಚರ್ಚು ಬೆಂಗಳೂರು ಪ್ರಾದೇಶಿಕ ಆಲೋಚನಾ ಸಭೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸುಮಾರು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ. ಆ ಒಂದು ಜಿಲ್ಲೆಗಳಿಂದ ಪ್ರತಿನಿಧಿಗಳು ಈ ದಿವಸದಲ್ಲಿ ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದನ್ನು ಪ್ರತಿಭಟಿಸುವುದಕ್ಕೆ, ಈ ಅನ್ಯಾಯವನ್ನ ಪ್ರತಿಭಟಿಸುವುದಕ್ಕೆ, ಈ ಒಂದು ಭ್ರಷ್ಟಾಚಾರವನ್ನ ಪ್ರತಿಭಟಿಸುವುದಕ್ಕೆ, ಈ ಒಂದು ಗೂಂಡಾಗಿರಿಯನ್ನ ಪ್ರತಿಭಟಿಸುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಶಾಂತಿಯುತ ಪ್ರತಿಭಟನೆಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಮ್ಮ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಎನ್ನತಕ್ಕಂಥ ಆಲೋಚನೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಕರ್ಕರೆಯವರು ತಮ್ಮ ಒಂದು ಅವಧಿಯಲ್ಲಿ ಸಸ್ಪೆಂಡ್ ಕೂಡ ಆಗಿದ್ರು, ಟರ್ಮಿನೇಟ್ ಕೂಡ ಆಗಿದ್ರು. ಅವರು ಮತ್ತೆ ತಿರುಗಿ ಹೈದರಾಬಾದ್ ರೀಜನಲ್ ಕಾನ್ಫರೆನ್ಸ್ ಅಂದರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಷಪ್ ಅವರಾಗಿ ಸೇವೆ ಸಲ್ಲಿಸಿ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಅವರು 8 ವರ್ಷ ಕೆಲಸ ಮಾಡಿದ್ದಾರೆ. ಅವರು 66ನೇ ವರ್ಷದಲ್ಲಿ ಬಿಷಪ್ ಆಗಿ ಅವರು ನೇಮಕ ಆದರು. ಆ ಸಮಯದಲ್ಲಿ ಬಿಷಪ್ ಅವರ ಒಂದು ರಿಟೈರ್ಮೆಂಟ್ ಏಜ್ 65 ಇತ್ತು. 65 ವಯಸ್ಸಿಗೆ ಅವರು ರಿಟೈರ್ಡ್ ಆಗಬೇಕು ಅಂತ ಹೇಳಿದ್ರು ಕೂಡ ಅವರು ಬಿಷಪ್ ಅವರಾಗಿ 66ನೇ ವರ್ಷದಲ್ಲಿ ಅವರು ನೇಮಕ ಆದರೂ ಕೂಡ ಆ ಸಂದರ್ಭದಲ್ಲಿ ಅವರು ಒಂದು ಬರ್ಕೊಟ್ರು, ನಾನು 70ನೇ ವರ್ಷದಲ್ಲಿ ರಿಟೈರ್ಡ್ ಆಗ್ತೀನಿ ಎಂಬುದಾಗಿ ಅವರು ಬರ್ಕೊಟ್ರು. 70 ವರ್ಷ ಆಯಿತು, 74 ಆಯಿತು, 75 ಆಯಿತು, 78 ಆಗ್ತಾ ಇದೆ. ಇನ್ನೂ ಅವರು ತಮ್ಮ ಒಂದು ಸ್ಥಾನವನ್ನು ತ್ಯಜಿಸುವುದಕ್ಕೆ ಅವರು ತಯಾರಿಲ್ಲ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದನ್ನು ವಿರೋಧಿಸ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ ನಿಮಗೆ ನಾನು ಮೊದಲೇ ಹೇಳಿದೆ. ಇದರ ಹಿಂದಿರ್ತಕ್ಕಂಥ ಕಾರಣ ನಿಮಗೆ ನೀವು ತಿಳ್ಕೊಳ್ಬಹುದು. ಯಾಕಂದ್ರೆ ಇನ್ನೂ ಕೂಡ ನಾನು ಈ ಒಂದು ಪದವಿಯಲ್ಲಿ ಮುಂದುವರಿಬೇಕು. ಈ ಪದವಿಯಲ್ಲಿ ನಾನು ಮುಂದುವರಿದರೆ ಬಹಳಷ್ಟು ಹಣವನ್ನು ಮಾಡಬಹುದು, ಅಧಿಕಾರವನ್ನು ದುರುಪಯೋಗ ಮಾಡಬಹುದು, ಹಾಗೂ ನನಗೆ ಬರಬೇಕಾಗಿರ್ತಕ್ಕಂಥದ್ದು ಇನ್ನೂ ಕೂಡ ಬರಬೇಕು. ಇನ್ನೂ ಕೂಡ ನಾನು ಹಣವನ್ನು ಸಂಪಾದನೆ ಮಾಡಬೇಕು, ಇನ್ನೂ ಕೂಡ ಒಂದು ಅಧಿಕಾರದಲ್ಲಿ ಇರಬೇಕು. ಒಂದು ಮಾತಿನಲ್ಲಿ ನಾನು ಹೇಳಬೇಕಂದ್ರೆ ಇದು ಒಂದು ಅಧಿಕಾರ ದಾಹದ ಮದದಿಂದ ಇನ್ನೂ ಕೂಡ ಅವರು ಈ ಒಂದು ಬಿಷಪ್ ಹುದ್ದೆಯಲ್ಲಿ ಮುಂದುವರಿಯಬೇಕು ಎನ್ನತಕ್ಕಂಥ ಆಲೋಚನೆಯಿಂದ ಅವರು ಬಿಟ್ಟುಕೊಡ್ತಾ ಇಲ್ಲ. ಅದನ್ನು ನಾವು ಪ್ರತಿಭಟನೆ